ಮಾಜಿ ಸಿಎಂ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಕೋಲಾರದಿಂದನೇ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆಯಾ? ನಾಳೆ ಮಹತ್ವದ ಘೋಷಣೆ ಮಾಡ್ತಾರಾ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ? ನಾಳೆ ಕೋಲಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಇದು ಮಹತ್ವವನ್ನ ಪಡೆದುಕೊಂಡಿದೆ. ಕೋಲಾರದಿಂದನೇ ಸ್ಪರ್ಧೆ ಮಾಡ್ತಾರಾ? ಮೊನ್ನೆಯಿಂದಲೂ ಈ ಮಾತು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಭೇಟಿ ಕೊಟ್ಟ ನಂತರ ಈಗ ನಾಳೆ ಮತ್ತೆ ಭೇಟಿಯನ್ನ ಕೊಡ್ತಾರೆ. ಕೋಲಾರದ ಮಿನಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದ್ದು ಸುಮಾರು 10,000 ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಕೋಲಾರ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಕೋಲಾರದಿಂದ ಸ್ಪರ್ಧೆಯ ಬಗ್ಗೆ ನಾಳೆ ಘೋಷಣೆ ಆಗತ್ತಾ? ಕೋಲಾರ ಕಾಂಗ್ರೆಸ್ ನಾಯಕರಲ್ಲಿ ಭಾರಿ ಕುತೂಹಲ ಉಂಟಾಗಿದೆ. ಆದರೆ ನಾಳೆಯ ಕಾರ್ಯಕ್ರಮ ಮಹತ್ವವನ್ನ ಪಡೆದುಕೊಂಡಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹುರುಪಿನಲ್ಲಿದ್ದಾರೆ. ರಾಜ್ಯ ಮಟ್ಟದ ನಾಯಕರು ಆಗಮಿಸಿದ್ದಾರೆ. ಈ ಜಿಲ್ಲೆಯ ಎಲ್ಲ MLAಗಳು MLCಗಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಿರೀಕ್ಷೆಗೂ ಮೀರಿದಂಥ ಜನರ ಬೆಂಬಲ ಸಿಗ್ತಾ ಇದೆ. ಸುಮಾರು 10,000ಕ್ಕೂ ಅಧಿಕ ಜನಸಂಖ್ಯೆ ಸೇರುವಂಥ ಒಂದು ವ್ಯವಸ್ಥೆ ಆಗಿದೆ. ಊಟದ ವ್ಯವಸ್ಥೆ ಎಲ್ಲ ಆಗಿದೆ. ಜಿಲ್ಲೆಯಾದ್ಯಂತ ನಿರೀಕ್ಷೆ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಹಂಬಲ ಜನಾಭಿಪ್ರಾಯ ಶುರುವಾಗಿದೆ. ಹಾಗಾಗಿ ನಾಳೆ ಅವರು ಈ ಕ್ಷೇತ್ರದ ಅಭ್ಯರ್ಥಿ ನಾನೇ ಆಗಿ ಬರ್ತೀನಿ ಅನ್ನೋ ಘೋಷಣೆ ನಿರೀಕ್ಷೆಯಲ್ಲಿದ್ದೀವಿ, ಆಶಾಭಾವನದಲ್ಲಿದ್ದೀವಿ. ಅವರು ಬಂದರೆ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಕೂಡ ಒಂದು ಹ್ಯಾಟ್ರಿಕ್ ರೀತಿಯಲ್ಲಿ ಗೆಲುವು ಸಾಧಿಸೋದ್ರಲ್ಲಿ ಅನುಮಾನ ಇರೋದಿಲ್ಲ. ಎಲ್ಲ ರೀತಿಯ ಸಜ್ಜು ನಡೀತಾ ಇದೆ. ನಮ್ಮ ರಾಜ್ಯ ಮಟ್ಟದ ನಾಯಕರು ಆಗಮಿಸಿದ್ದಾರೆ. ಈ ಜಿಲ್ಲೆಯ ಎಲ್ಲ MLAಗಳು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಹಾಗೆಯೇ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ರಘುರಾಜ್, ನಾಳಿನ ಕೋಲಾರದ ಸಿದ್ದರಾಮಯ್ಯ ಅವರ ಭೇಟಿ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ? ಅಲ್ಲಿನ ಕಾರ್ಯಕರ್ತರಲ್ಲಿ ಯಾವ ರೀತಿಯಂತಹ ಹುರುಪು ಕಾಣಿಸ್ತಾ ಇದೆ? ಏನೆಲ್ಲ ಬೆಳವಣಿಗೆಗಳಾಗಬಹುದು? ನವಿತಾ ಜೈನ್, ನಾಳೆ ಏನು ಸುಮಾರು ಬೆಳಗ್ಗೆ ಮಧ್ಯಾಹ್ನ ಒಂದು 12:30ಕ್ಕೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಭೇಟಿಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರ ಭೇಟಿ ಈ ಬಾರಿ ಸಂಪೂರ್ಣ ವಿಭಿನ್ನವಾದಂತಾನೆ ಹೇಳ್ಬೋದು. ಹಿಂದೆ ನವೆಂಬರ್ 13 ಕೋಲಾರಕ್ಕೆ ಸಿದ್ದರಾಮಯ್ಯವರು ಬಂದಿದ್ರು. ಅಂದು ಕೂಡ ಅವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಇಚ್ಛೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ನನ್ನ ಸ್ಪರ್ಧೆಯನ್ನ ಬಿಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ನಾಳೆ ಮತ್ತೊಂದು ಸುತ್ತಿನ ಒಂದು ಪ್ರವಾಸವನ್ನ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ. ಆದ್ರೆ ನಾಳೆ ಸಂಪೂರ್ಣವಾದಂತಹ ಒಂದು ವಿಭಿನ್ನವಾದ ಕಾರ್ಯಕ್ರಮ ಅಂದ್ರೆ ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರು ಕರೆದಿರುವಂತದ್ದು. ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಕೂಡ ಸಿದ್ದರಾಮಯ್ಯ ವಹಿಸ್ತಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಏನು ಮಾಜಿ ಸಚಿವರು ಮತ್ತೆ ಕಾಂಗ್ರೆಸ್ನ ಶಾಸಕರು, ಮಾಜಿ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಮತ್ತೆ ಮಾಜಿ ಸಂಸದ KH ಮುನಿಯಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು. ಆದ್ರೆ ಸಿದ್ದರಾಮಯ್ಯ ನಾಳೆ ಖಂಡಿತ ಕೋಲಾರ ಜಿಲ್ಲೆಯನ್ನ ಕೋಲಾರ ತಾಲೂಕಿನಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಒಪ್ಪಿದ್ರಾದ್ರೆ ಖಂಡಿತ ಕಾಂಗ್ರೆಸ್ನ ಒಂದು ಏನು ಈಗಿನ ಪರಿಸ್ಥಿತಿ ಏನಿದೆ ಅದು ಖಂಡಿತವಾಗ್ಲೂ ವಿಭಿನ್ನವಾಗ್ಬೋದು. ಈಗ ಕೋಲಾರ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕಳೆದ 3 ಅವಧಿಯಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಇಲ್ಲಿ ಗೆದ್ದಿರ್ಲಿಲ್ಲ. ಮುಂದೆ ಆ ಕಾಂಗ್ರೆಸ್ನ ಶಾಸಕರು ಗೆದ್ದು ಬರೋ ಒಂದು ಸಾಧ್ಯತೆ ಕೂಡ ಹೆಚ್ಚಿದೆ. ಈಗ ಸಿದ್ದರಾಮಯ್ಯನವರ ಒಂದು ಘೋಷಣೆ ನಡುವೆನೆ ಈಗ ಸಾಕಷ್ಟು ಬೆಳವಣಿಗೆ ಕೂಡ ಈಗ ನಡೀತಾ ಇದೆ ಕೋಲಾರ ಕಾಂಗ್ರೆಸ್ ನಲ್ಲಿ. ಹಾಗಾಗಿ ಈಗಾಗಲೇ ಸಿದ್ದರಾಮಯ್ಯನವರು ನಾಳೆ ಕಾರ್ಯಕ್ರಮಕ್ಕೆ ಬರೋದ್ರಿಂದಾನೇ ಈಗ JDS ಮತ್ತೆ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ನಾಯಕರು ವಾಲಂಟರಿ ಆಗಿ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಹಲವು ಸಮುದಾಯದ ನಾಯಕರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಅವರೇ ಒಂದು ವಾಲಂಟರಿ ಆಗಿ ಪ್ರೆಸ್ ಮೀಟ್ ಅನ್ನ ಮಾಡಿ ನಾವು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಮಾತನ್ನು ಕೂಡ ಹೇಳ್ತಿರೋದು. ನಾಳೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿದಾಗಲಿ ರಾಜಕೀಯ ಚಿತ್ರಣವೇ ಸಂಪೂರ್ಣವಾಗಿ ವಿಭಿನ್ನವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಕೋಲಾರದಿಂದನೇ ಸ್ಪರ್ಧೆ ಮಾಡೋದೇ ಆಗೋದಾದ್ರೆ ಅಲ್ಲಿ ಯಾವ ರೀತಿಯ ಪ್ಲಸ್ ಮೈನಸ್ ಅನ್ನ ನಾವು ಕಾಣಬಹುದು? ಯಾಕಂದ್ರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಹೇಳಿಲ್ಲ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಅವತ್ತು ಅಲ್ಲಿನ ಕಾರ್ಯಕರ್ತರಲ್ಲಿ ಹೇಳಿದ್ರು. ಏನೆಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನ ನೋಡಬಹುದು? ನವಿತಾ, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಯಾಕಂದರೆ ಈಗಾಗಲೇ ರಾಜ್ಯದ BJP JDS ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿರತಕ್ಕಂಥ ಒಂದು ಟೀಮ್ ಸಿದ್ದರಾಮಯ್ಯವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡಿದೆ. ಯಾಕಂದರೆ ನೇರವಾಗಿ BJPಯಲ್ಲಿ ನರೇಂದ್ರ ಮೋದಿ ಅವರು ಬಿಟ್ಟರೆ ನೆಕ್ಸ್ಟ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅನ್ನುವಂಥದ್ದು. ಹೀಗಾಗಿ ಸಾಧ್ಯವಾದಷ್ಟು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡೋದಾದಲ್ಲಿ ಒಂದು ರೀತಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಬರದೇ ಇರುವಂಥ ನಿಟ್ಟಿನಲ್ಲಿ ನೋಡ್ಕೊಳ್ಬೋದು ಅನ್ನೋದು ಕೂಡ ಕಾಂಗ್ರೆಸ್ JDS ಮತ್ತು BJP ನಾಯಕರ ಲೆಕ್ಕಾಚಾರ ಆಗಿದೆ. ಅದಕ್ಕೋಸ್ಕರವಾಗಿ ಈಗ ಸಿದ್ದರಾಮಯ್ಯರು ಕೂಡ ಅಧಿಕೃತವಾಗಿ ಎಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ
ಒಂದು ವಿಚಾರವನ್ನು ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ನಾಳೆ ಕೋಲಾರ ಪ್ರವಾಸವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಮ್ಮಿಕೊಂಡಿದ್ದಾರೆ. ಬಹುಶಃ ನಾಳೆ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ನಿಂದ ಕೇಳ್ತೀನಿ, ಅದಾದ ನಂತರವಾಗಿ ಅವರು ಹೇಳಿದ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ ಒಂದು ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಈಗಾಗಲೇ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯವರು ಅವ್ರ ಟೀಮ್ ಜೊತೆಗೆ ಹೋಗಿ ಒಂದು ಬಸ್ ಯಾತ್ರೆ ಮುಖಾಂತರವಾಗಿ ಅಲ್ಲಿ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲೂ ಕೂಡ ಚರ್ಚೆಯನ್ನು ಮಾಡಿದರೆ. ಮತ್ತೆ ಒಂದಷ್ಟು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಈಗಾಗಲೇ ಬಹುತೇಕವಾಗಿ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ನೀವು ಇಲ್ಲೇ ನಿಂತ್ಕೊಳ್ಳಿ, ನಾವು ಎಲ್ಲ ಕೆಲಸವನ್ನು ಮಾಡ್ತೀವಿ, ನಿಮ್ಮನ್ನು ಗೆಲ್ತೀವಿ ಅನ್ನೋ ಮಾತನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಕೂಡ ಒಂದು ಆಂತರಿಕವಾಗಿ ಸರ್ವೆಯನ್ನು ಕೂಡ ಮಾಡಿಸಿದ್ದಾರೆ. ರಾಜಕೀಯವನ್ನ ಅಲ್ಲಿ ಶಮನಗೊಳಿಸುವ ಪ್ರಯತ್ನ ಆಗಬಹುದಾ ಹೇಗೆ? ನವಿತಾ, ಈಗ ಬಣ ರಾಜಕೀಯ ಅನ್ನುವಂಥದ್ದು ಇನ್ನೂ ಕೂಡ ಇದೆ ಕೋಲಾರದಲ್ಲಿ. ಆದರೆ ಚುನಾವಣೆ ಹೊಸ್ತಿಲಲ್ಲಿ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ಕೆ ಎಚ್ ಮುನಿಯಪ್ಪ ಅವರು ಕೂಡ ಒಂದು ಬಣ ಆಗಿದೆ, ಮತ್ತೊಂದು ಕಡೆ ರಮೇಶ್ ಕುಮಾರ್ ಅವರು ಒಂದು ಬಣ ಆಗಿದೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರು ಕೂಡ ಅವ್ರಿಗೇನು ಅದೇನು ಸುಲಭದ ಕ್ಷೇತ್ರ ಆಗೋದಿಲ್ಲ. ಯಾಕಂದ್ರೆ ಕೆ ಎಚ್ ಮುನಿಯಪ್ಪ ಅವರೇ ಕೊನೆ ಕ್ಷಣದಲ್ಲಿ ಅವ್ರನ್ನ ಸೋಲಿಸುವಂಥ ಒಂದು ಕೆಲಸವನ್ನು ಮಾಡ್ಬೋದು, ಕೆ ಎಚ್ ಮುನಿಯಪ್ಪ ಅವರ ಟೀಮು ಮಾಡ್ಬೋದು. ಹೀಗಾಗಿ ನಾಳೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ, ಭಾವನಾತ್ಮಕ ವಿಚಾರಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ವಿಚಾರವನ್ನು ಅಂದರೆ ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಹೇಳುವಂಥ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾದಂಥ ತೀರ್ಮಾನ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿ ನಾಳೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಹೈಕಮಾಂಡ್ ನಾಯಕರು ಏನಾದ್ರು ಹೇಳಿದ್ರೆ ನಾಳೆನೇ ಸಿದ್ದರಾಮಯ್ಯ ಅವರು ಅಂತಿಮವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆಗೆ ವರ್ಣ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಈಗ ನಾಳೆ ಅಲ್ಲಿ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಅಧಿಕೃತವಾಗಿ ಪ್ರಕಟವನ್ನು ಮಾಡಿದ್ರು ಕೂಡ ಕೊನೆ ಕ್ಷಣದಲ್ಲಿ ಅವರು ವರ್ಣ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ನಿಟ್ಟಿನಲ್ಲೂ ಕೂಡ ನಾಳೆ ಸಿದ್ದರಾಮಯ್ಯವರ ಪ್ರವಾಸ ಏನಿದೆ ಅದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಹೀಗಾಗಿ ನಾಳೆ ಒಂದು ರೀತಿ ಕುತೂಹಲ ಮೂಡಿಸಿರುವಂಥದ್ದು ಸಿದ್ದರಾಮಯ್ಯವರ ಪ್ರವಾಸ. ನವಿತಾ, ನಾಳೆ ಅದಕ್ಕೆಲ್ಲ ಉತ್ತರ ಸಿಗಬಹುದು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಡೀಟೇಲ್ಸ್ಗೆ. ಚಿತ್ರದುರ್ಗದಲ್ಲಿ ಇವತ್ತು ಕಾಂಗ್ರೆಸ್ SC/ST ಐಕ್ಯತಾ ಸಮಾವೇಶ ನಡೆಯಿತು. ಬಿಜೆಪಿಯ SC/ST ಸಮಾವೇಶಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲೇ ಪ್ಲಾನ್ ಆಗಿತ್ತು. ಕಾಂಗ್ರೆಸ್ ನಾಯಕರು ತಮ್ಮ ಮಾತಿನುದ್ದಕ್ಕೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗುಜರಾತ್ ನಾಯಕರು ಬಂದು ಏನೇನೋ ಮಾಡ್ತಿದ್ದಾರೆ, ನೀವೆಲ್ಲರೂ ಒಟ್ಟಾಗಿ ಚುನಾವಣೆಗೆ ಹೋಗಿ ಅಂತ ರಾಜ್ಯ ನಾಯಕರಿಗೆ ಖರ್ಗೆ ಸಲಹೆ ನೀಡಿದ್ರು. ಸಿದ್ದರಾಮಯ್ಯ ಅವರು ಮಾತಾಡುವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅರ್ಧಕ್ಕೆ ಎದ್ದು ಹೋದ್ರು. ಇದರಿಂದ ಮುಜುಗರಪಟ್ಟ ಸಿದ್ದರಾಮಯ್ಯ ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ ಸೋಮಶೇಖರ್ ರೆಡ್ಡಿ. ಸಹೋದರನಿಗೆ ಟಾಂಗ್ ಕೊಟ್ಟಿದ್ದಾರೆ ರೆಡ್ಡಿ. ನನ್ನ ರಾಜಕೀಯ ಬೆಳವಣಿಗೆಗೆ ಶ್ರೀರಾಮುಲು ಕಾರಣ ಅನ್ನುವ ಮಾತನ್ನ ಹೇಳಿದ್ದಾರೆ. ಒಬ್ಬ ಸಹೋದರ ಮತ್ತೊಬ್ಬ ಸಹೋದರನ ಬಗ್ಗೆ ಆಡಿರುವ ಮಾತು, ಯಾರು ನನಗೆ ಕಾರಣರು ಬೆಳವಣಿಗೆಗೆ, ನನ್ನ ರಾಜಕೀಯ ಬೆಳವಣಿಗೆಗೆ ಅನ್ನೋದನ್ನ ಸೋಮಶೇಖರ್ ರೆಡ್ಡಿ ಮಾತನಾಡಿದ್ದು ಚರ್ಚೆಗೆ ಕಾರಣ ಆಗಿದೆ. ನಾನು ಶ್ರೀರಾಮುಲು ಅವರನ್ನ ಫಾಲೋ ಮಾಡ್ತೇನೆ. ಶ್ರೀರಾಮುಲು ಬಗ್ಗೆ ಹಾಡಿ ಹೊಗಳಿದ್ದಾರೆ ಸೋಮಶೇಖರ್ ರೆಡ್ಡಿ. ಜನಾರ್ದನ ರೆಡ್ಡಿ ಪಕ್ಷಕ್ಕೆ ನಾನು ಸೇರಲ್ಲ ಅಂತ ಹೇಳಿದ್ದಾರೆ ಸೋಮಶೇಖರ್ ರೆಡ್ಡಿ. ಜನಾರ್ದನ ರೆಡ್ಡಿ ಮಾಡುವ ಪಕ್ಷಕ್ಕೆ ಅವರ ಸಹೋದರರು ಜಾಯಿನ್ ಆಗಬಹುದು ಅಂತ ಅಂದಾಜಿಸಲಾಗಿತ್ತು. ಒಂದು ಸ್ಟೇಟ್ ಅಲ್ಲಿ ಹೆಸರಿರುವಂತ ನಾಯಕ, ಸೆಂಟ್ರಲ್ ಅಲ್ಲಿ ಇರುವಂತಹ ಒಂದು ಹೆಸರಿರುವಂತ ನಾಯಕ ಶ್ರೀರಾಮುಲು ಅವರು. ಹಂಗಾಗಿ ನಾನು ಕಾರ್ಯಕರ್ತರಿಗೆ ಇಷ್ಟೇ ಮನವಿ ಮಾಡ್ಕೊಳ್ತೀನಿ, ಯಾವ ಕನ್ಫ್ಯೂಷನ್ ಬೇಡ, ಯಾರು ಸುಳ್ಳು ಮಾತುಗಳು ಹೇಳಿದ್ರು ಕೂಡ ಕೇಳಕ್ ಹೋಗ್ಬೇಡ್ರಿ. ನಾನು ಕಂಪ್ಲೀಟ್ ನನ್ನ ಜೀವನ ಇರೋವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀನಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಾಲದಲ್ಲಿ ರೆಡ್ಡಿ ಬ್ರದರ್ಸ್ ಅಂತ ಹೇಳಲಾಗ್ತಾ ಇದ್ದು, ಆದ್ರೆ ಇಲ್ಲಿ ಸಿಂಗಲ್ ಆದ್ರ ಜನಾರ್ದನ ರೆಡ್ಡಿ. ಈಗಾಗಲೇ ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಈಗಾಗಲೇ ಕನ್ನಡ ರಾಜ್ಯ ಪ್ರಗತಿ ಪಕ್ಷ ಆದ ನಂತರ ಸಾಕಷ್ಟು ನಿರೀಕ್ಷೆಯನ್ನ ಜನಾರ್ದನ ರೆಡ್ಡಿ ಅವರು ಹೊಂದಿದ್ರು. ಆದ್ರೆ ಆ ನಿರೀಕ್ಷೆಗಳಲ್ಲೂ ಕೂಡ ಆರಂಭದಲ್ಲಿ ಹುಟ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪಕ್ಷ ಆರಂಭದ ನಂತರ ತವರು ಜಿಲ್ಲೆ ಆದಂತಹ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು
ಒಂದು ರೀತಿಯ ಹಿನ್ನಡೆ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ನಿರೀಕ್ಷೆಗಳನ್ನ ಜನಾರ್ದನ್ ರೆಡ್ಡಿ ಅವರು ಇಟ್ಕೊಂಡಿದ್ರು. ಅವರ ಸಹೋದರರು ನನ್ನ ಬೆಂಬಲಕ್ಕೆ ನಿಲ್ತಾರೆ, ನನ್ನ ಆಪ್ತರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಆಪ್ತರಿದ್ದಾರೆ, ಅವರೆಲ್ಲರೂ ಕೂಡ ನನ್ನ ಜೊತೆ ನಿಲ್ತಾರೆ ಅನ್ನೋದಕ್ಕೆ ಸಾಕಷ್ಟು ಆಶಾಭಾವನೆಯನ್ನು ಕೂಡ ಹೊಂದಿದ್ರು. ಆದ್ರೆ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಆರಂಭವಾಗಿ 15 ದಿನಗಳು ಕಳೆದ ಬಂದ್ರು ಕೂಡ ಯಾರೊಬ್ರು ಕೂಡ ಪ್ರಮುಖವಾದಂತ ಲೀಡರ್ಗಳಿದ್ದಾರೆ, ಮುಖಂಡರಿದ್ದಾರೆ, ಅವ್ರ್ಯಾರು ಕೂಡ ಜನಾರ್ದನ್ ಜೊತೆ ಗುಟ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರ್ಯಾರು ಕೂಡ ಕನ್ನಡ ರಾಜ್ಯ ಪ್ರಗತಿ ಪಕ್ಷದ ಜೊತೆಗೆ ಸೇರದೇ ಇರುವಂತದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅದನ್ನು ಪ್ರಮುಖವಾಗಿ ಅವರ ಸಹೋದರರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರೇ ಆ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸ್ಪಷ್ಟವಾದಂತ ಸಂದೇಶವನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ನನ್ನ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥದ್ದು ಸಚಿವ ಶ್ರೀರಾಮುಲು. ಹಾಗಾಗಿ ನಾನು ಶ್ರೀರಾಮುಲು ಅವರು ಎಲ್ಲಿರ್ತಾರೋ ಅವ್ರನ್ನೇ ನಾನು ಫಾಲೋ ಮಾಡ್ತೀನಿ ಅನ್ನೋ ಹೇಳ್ತಾರೆ ಕೂಡ ಶ್ರೀರಾಮುಲು ಅವ್ರನ್ನ ಕೂಡ ಒಂದು ರೀತಿಯ ಆಡಿ ಹೊಗಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾನು ಜೀವ ಇರುವವರಿಗೂ ಕೂಡ ನಾನು ಬಿಜೆಪಿಯಲ್ಲೇ ಮುಂದುವರಿಸಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕನ್ನಡ ಹಬ್ಬದ ತುಂಬೆಲ್ಲ ಕನ್ನಡಿಗರ ಸಂಭ್ರಮೋತ್ಸವ, ಹಿಂದೆಂದು ಕಾಣದ ವೈಭವ ಮೇಳೈಸಿದ ಕನ್ನಡೋತ್ಸವ. ಏಲಕ್ಕಿ ಕಂಪಿನ ನಾಡಲ್ಲಿ ಕನ್ನಡದ ಕಂಪು, ಕನ್ನಡ ಸುಗ್ಗಿ. ಹಾವೇರಿಯಲ್ಲಿ ನಡೀತಾ ಇರುವ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಸಮಾರೋಪ ಸಮಾರಂಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ರಾಜಕೀಯ ದಿಗ್ಗಜರೇ ಆಗಮಿಸಿದರು. ವೇದಿಕೆಯ ಮುಂಭಾಗ ಕಿಕ್ಕಿರಿದು ಜನಸ್ತೋಮ ಸೇರಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಂತೆ ಇಡೀ ಜನತೆ ಜೋರಾಗಿ ಘೋಷಣೆ ಕೂಗಿದ್ರು. ಇದೇ ವೇಳೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು ಸಾಹಿತ್ಯಾಸಕ್ತರ ಗಮನ ಸೆಳೆಯಿತು. ಮಾನ್ಯ BC ಪಾಟೀಲ್ ಸರ್ವರು ಕೂಡ ಆಗಮಿಸಿದ್ದಾರೆ, ಸನ್ಮಾನ್ಯ ಸಚಿವರು. ಮುಂದಿನ ಸಮ್ಮೇಳನ ಅಂದ್ರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಂಡ್ಯದಲ್ಲಿ ನಡೆಸೋದಕ್ಕೆ ಸಾಹಿತ್ಯ ಪರಿಷತ್ ನಿರ್ಧರಿಸಿದೆ. ಮತಗಳನ್ನು ಪಡೆದು 3ನೇ ಸ್ಥಾನ, 17 ಮತದಿಂದ ಮಂಡ್ಯ ಮೊದಲನೇ ಸ್ಥಾನದಲ್ಲಿದೆ. ಚಿಕ್ಕಮಗಳೂರು 5 ಮತಗಳನ್ನು ಪಡೆದು 3ನೇ ಸ್ಥಾನದಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಅಖಿಲ ಭಾರತ ಅಂದರೆ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತೀವಿ ಅಂತಕ್ಕಂಥದ್ದು. ಜೊತೆಗೆ ನಿರ್ಣಯಗಳು ಏನಾಗಬೇಕು ಅನ್ನುವಂಥದ್ದು ಸಹಿತ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. ಆ ನಿರ್ಣಯವನ್ನು ಬಹಿರಂಗ ಸಭೆಯಲ್ಲಿ 17 ಮತದಿಂದ ಮಂಡ್ಯ ಮೊದಲನೇ ಸ್ಥಾನದಲ್ಲಿದೆ. ಚಿಕ್ಕಮಗಳೂರು 5 ಮತಗಳನ್ನು ಪಡೆದು 3ನೇ ಸ್ಥಾನದಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಅಖಿಲ ಭಾರತ ಅಂದರೆ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತೀವಿ ಅಂತಕ್ಕಂಥದ್ದು. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮಹಾರಥೋತ್ಸವಕ್ಕೆ ಇಶಾ ಫೌಂಡೇಶನ್ನ ಸದ್ಗುರು ಜಗ್ಗೆ ವಾಸುದೇವ್ ಅವರು ಚಾಲನೆ ನೀಡಿದ್ರು. ಸದ್ಗುರುಗಳು ಗವಿಸಿದ್ದೇಶ್ವರನನ್ನ ಸ್ಮರಣೆ ಮಾಡಿದ್ರು. ಇನ್ನು ಈ ಜಾತ್ರೆಗೆ ಅಕ್ಕಪಕ್ಕದ ಜಿಲ್ಲೆ, ನೆರೆ ರಾಜ್ಯಗಳಿಂದಲೂ ಲಕ್ಷಾಂತರ ಮಂದಿ ಆಗಮಿಸಿದ್ರು. ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಇದೇ ವೇಳೆ ಭಕ್ತಾದಿಗಳು ಸ್ಮರಣಾಂಜಲಿ ಸಲ್ಲಿಸಿದ್ರು. ಜಾತ್ರೆ ವೇಳೆ 1 ಲಕ್ಷ ಜನ ಮೌನಾಚರಣೆ ನಡೆಸಿದರು. ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿತ್ತು, ರಥೋತ್ಸವ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಭಾರತದ ಮಹಾಕುಂಭ ಮೇಳ ಎಂದು ಕರೆಯುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಈಗ ಆರಂಭವಾಗಿದೆ. ಸುಮಾರು 15 ದಿನಗಳ ನಡೆಯುವ ಜಾತ್ರೆಯಲ್ಲಿ 30 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಭಾಗವಹಿಸ್ತಾರೆ. ಈಗಿರುವುದು ನಾವು ಏನು ಮಹಾದಾಸೋಹ ಮಂಟಪದಲ್ಲಿದ್ದೇವೆ. ಇದು ಸುಮಾರು 6 ಎಕರೆ ಪ್ರದೇಶದಲ್ಲಿ ಮಾಡಿರುವಂಥ ಇದು. ಇಲ್ಲಿ ಒಂದಿಷ್ಟು ನಾವು ಪದಾರ್ಥಗಳನ್ನು ತೋರಿಸ್ತಾ ಇದ್ದೇವೆ. ಇದು ಮಾದಲಿ ಏನು ಉತ್ತರ ಕರ್ನಾಟಕದ ಒಂದು ವಿಶೇಷ ಖಾದ್ಯವಾಗಿರುವುದರಿಂದ ಸುಮಾರು ಮಠಕ್ಕೆ 400 ಕ್ವಿಂಟಾಲಷ್ಟು ಮಾದಲಿಯನ್ನು ಭಕ್ತರು ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಅಕ್ಕಿಯನ್ನು ನೋಡ್ತಾ ಇರೋದು ಸುಮಾರು 600 ಕ್ವಿಂಟಾಲಷ್ಟು ಅಕ್ಕಿಯನ್ನು
ಇಲ್ಲಿ ಭಕ್ತರು ಕೊಟ್ಟಿರುವಂಥ ದೇಣಿಗೆ ಎಲ್ಲವೂ ನೀಡ್ತಾ ಇರೋದು ಭಕ್ತರ ದೇಣಿಗೆಯಿಂದಲೇ ನೀಡ್ತಾ ಇದೆ. ಇಲ್ಲಿ ತಯಾರಾಗಿರುವಂಥ ಅಕ್ಕಿಯನ್ನು ಸುಮಾರು ನೂರಾರು ಕೊಬ್ಬರಿಯಲ್ಲಿ ಇಟ್ಟು ನಿನ್ನೆ ರಾತ್ರಿಯಿಂದಲೇ ಅನೇಕ ಗ್ರಾಮಸ್ಥರು ಬಂದು ತಮ್ಮ ಸ್ವಯಂ ಪ್ರೇರಣೆಯಿಂದಲೇ ಅನ್ನ ಸಾಂಬಾರು ಮತ್ತು ಪಲ್ಯವನ್ನು ಮಾಡಿಕೊಂಡು ಒಂದು ಕಡೆಯಾಗಿದ್ದರೆ ಬಂದಿರುವಂಥ ಮಾದಲಿ ಮತ್ತು 6 ಲಕ್ಷ ఎక్కువ ಅಧಿಕವಾಗಿರುವಂಥ ಶೇಂಗಾ ಹೋಳಿಗೆಯನ್ನು ಸಿನ್ನೂರು ತಾಲೂಕಿನ ಒಂದೇ ತಾಲೂಕಿನಿಂದ ಬಂದಿರುವಂಥದ್ದು ಒಂದು ಕಡೆ ಆಗ್ತಿದೆ. ಒಂದು ಏನು ಗುಡ್ಡದ ಆಕಾರದಲ್ಲಿರುವಂಥ ಅನ್ನದ ರಾಶಿಯನ್ನು ಸಹ ನಾವು ನೋಡ್ಬೋದು. ಈ ರಾಶಿಯನ್ನು ಇವತ್ತು ಇಡೀ ದಿನ ಸುಮಾರು ಒಂದೇ ದಿನದಲ್ಲಿ ಸರಿಸುಮಾರು ಒಂದು 7-8 ಲಕ್ಷ ಜನ ಊಟ ಮಾಡುವಂಥ ಸಾಧ್ಯತೆ ಇದೆ. ಮೊನ್ನೆಯಿಂದಲೇ ಆರಂಭವಾಗಿರುವಂಥ ಮಹಾದಾಸೋಹ ಮಂಟಪದಲ್ಲಿ ಈಗಾಗಲೇ ಸಾಕಷ್ಟು ಜನ ಊಟ ಮಾಡಿದ್ದಾರೆ ಮತ್ತು ಸುಮಾರು 15 ದಿನಗಳ ಕಾಲವೂ ಸಹ ಇಲ್ಲಿ ಭಕ್ತರಿಗೆ ಒಂದಿಷ್ಟು ತ್ರಿವಿಧ ದಾಸೋಹಕ್ಕೆ ಹೆಸರಾಗಿರುವಂಥ ಗವಿಮಠ ಇವತ್ತು ದಾಸೋಹದಲ್ಲಿ ಒಂದು ಅನ್ನ ದಾಸೋಹ ಒಂದು ಕಡೆ ಆಗಿದ್ದರೆ ವಿದ್ಯಾದಾಸೋಹ